ನಿರ್ವಹಣೆಯೂ ಮಾಡದೆ ಟೋಲ್ಗಳನ್ನು ಸಂಗ್ರಹಿಸಿದ್ದು ಕಾನೂನು ಬಾಹಿರ. ನನಗೆ ಅನಿಸುತ್ತೆ ಈ 23 ವರ್ಷಗಳಲ್ಲಿ ಈ ಟೋಲ್ ಗೇಟಲ್ಲಿ ಹಣ ಕಲೆಕ್ಟ್ ಮಾಡಿ ಇನ್ನೂ ಹಣ ವಸೂಲಿ ಆಗಿಲ್ಲ ಅಂದರೆ 20 ವರ್ಷ ನಂತರದೆಲ್ಲ ನನಗೆ ಈ ಅನಿಸೋದೇನೆಂದರೆ ಇದು ಅಧಿಕೃತವಾದ ಸರ್ಕಾರಿ ದರೋಡೆ ಕೇಂದ್ರ ಅಂತ ಅನಿಸ್ತಾ ಇದೆ. ಇದು ಬರೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸಂಬಂಧ ಇಲ್ಲ, ದೇಶದ ಪ್ರತಿಯೊಂದು ಕಡೆಯಲ್ಲೂ ಇದೇ ನಡೀತಾ ಇದೆ. ನಮ್ಮ ಕೇಂದ್ರ ಸಾರಿಗೆ ಸಚಿವರದ್ದು ಒಂದು ವಿಡಿಯೋ ಬಂದಿತ್ತು, ಅದರಲ್ಲಿ ಅವರು ಹೇಳಿದಂಗೆ 60 ಕಿಲೋಮೀಟರ್ ಅಂತ ಟೋಲ್ಗಳನ್ನು ನಾವು ತೆಗೆದು ಬಿಡ್ತೀವಿ ಅಂತ. ಆದರೆ ಅವರಿಗೆ ಗೊತ್ತಿಲ್ವೇನೋ, ಅವರದೇ ಇಲಾಖೆಯ ಅಡಿಯಲ್ಲಿ ಬರುವಂಥ ಟೋಲ್ಗಳನ್ನು ಯಾರು ತೆಗೆಯೋದು ಅಂದರೆ ಅವರು ಹೇಳೋದಕ್ಕೂ ಅವರ ಆಚರಣೆಗೂ ಏನು ಸಂಬಂಧ ಇಲ್ಲದಾಗಿ ಕಾಣ್ತದೆ. ನಾವು ಇಲ್ಲಿ ಒತ್ತಾಯ ಮಾಡೋದಂದ್ರೆ ಭಾರತ ಸಂಖ್ಯೆಯಲ್ಲಿ ಸೇರಿದಂಥ ನಮ್ಮ ಎಲ್ಲ ಬಂಧುಗಳಿಗೆ ಹೇಳ್ತಾ ಇದೆ ಅಂದರೆ ನಾವು ಈ ಹೋರಾಟ ಬಂದಿರತಕ್ಕಂಥ ನಮ್ಮ ಹೋರಾಟಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ನೀಡತಕ್ಕಂಥ ವಿವಿಧ ಸಂಘಟನೆಗಳು, ಜನಪರ ಹೋರಾಟಗಾರರು, ಅನೇಕ ಪ್ರದೇಶ ಈಗಾಗಲೇ ನಿಮ್ಮನ್ನು ಸ್ವಾಗತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲರ ಹೆಸರನ್ನು ಹೇಳಿದ್ರು ಕೂಡ ಅನೇಕ ಮಂದಿ ಮುಖಂಡರು ಇದ್ದಾರೆ. ಎಲ್ಲರೂ ಕೂಡ ಮುಖಂಡರು. ಸಾಮಾನ್ಯವಾಗಿ ಸುಳ್ಯದ ಸಂಪಾಜೆಯಿಂದ ಮಂಗಳೂರು ನಗರದಿಂದ ಇಲ್ಲಿವರೆಗೆ ಎಲ್ಲ ಭಾಗದಿಂದ ಜನ ಬಂದಿದ್ದಾರೆ. ಬೆಳ್ತಂಗಡಿಯ ಈ ಭಾಗದಿಂದ ಹಿಡಿದು ಮುಚ್ಚೂರು, ಎಲ್ಲ ಭಾಗದಿಂದ ಕೂಡ ಜನರು ಸಾಕಷ್ಟು ಮಂದಿ ಬಂದಿದ್ದಾರೆ. ಆ ಭಾಗದ ಮುಲ್ಕಿಯಿಂದ ಹಿಡಿದು ಈ ಭಾಗದ ತಲಪಾಡಿ ಗಡಿ ಭಾಗದಿಂದ ಕೂಡ ಜನರು ಬಂದಿದ್ದಾರೆ. ಬಂದಿರತಕ್ಕಂಥ ಎಲ್ಲರನ್ನ ಅಂತಃಕರಣದಿಂದ ನಾನು ಸ್ವಾಗತವನ್ನು ಬಯಸಿಕೊಂಡು ಇವತ್ತು ನಾವು ಈ ಒಂದು ಧರಣಿ ಸತ್ಯಾಗ್ರಹದ ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ 9:15 ಗಂಟೆಗೆ ಶುರು ಮಾಡ್ತೀವಿ ಅಂತ ನಾವು ಹೇಳಿದ್ವು. ಆದರೆ 9:15 ಗಂಟೆಗೆ ನಾವು ಈ ಧರಣಿ ಸತ್ಯಾಗ್ರಹವನ್ನು ಶುರು ಮಾಡಿದ್ದೇವೆ. ಎಲ್ಲರೂ ಕೂಡ ನೀವು ಬಂದಿದ್ದೀರಿ. 12:30 ಗಂಟೆವರೆಗೆ ಈ